ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಕುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ಮೈಸೂರು ಹಾಗೂ ಕೊಡಗು ಲೋಕಸಭಾ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ವಿಶ್ವ ರೈತ ದಿನಾಚರಣೆಗೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎತ್ತಿನ ಗಾಡಿ ಏರಿ ಹಸಿರು ನಿಶಾನೆ ತೋರಿಸಿ ಅದ್ದೂರಿ ಚಾಲನೆ ನೀಡಿದರು. ವಿಶ್ವ ದಿನಾಚರಣೆಯಲ್ಲಿ ಸಾವಿರಾರು ರೈತರು ಭಾಗವಹಿಸಿ ಮೆರವಣಿಗೆಯು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಹೊರಟು ಆರ್ಚಿಡ್ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ವೃತ್ತದ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ರಾಜವಂಶಸ್ಥರಾದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾಲಾರ್ಪಣೆ ಮಾಡಿ ಕುರುಭವನದ ವೇದಿಕೆ ಕಾರ್ಯಕ್ರಮ ತಲುಪಿತು. ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ, ರೈತರಿಗೆ ಒಳ್ಳೆಯದಾದರೆ ದೇಶಕ್ಕೆ ಒಳ್ಳೆಯದಾಗುತ್ತದೆ. ಪ್ರಧಾನಮಂತ್ರಿ ಮೋದಿಯವರು ಎಲ್ಲರ ಜೊತೆಗೆ ರೈತರ ಹಿತಕ್ಕಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತರುತ್ತಿದ್ದಾರೆ. ಕಿಸಾನ್ ಸನ್ಮಾನ್ ಯೋಜನೆಯನ್ನ ಜಾರಿಗೆ ತಂದರು. ರೈತರ ಸಬಲೀಕರಣಕ್ಕೆ ಮುಂದಾಗಿದ್ದಾರೆ. ದೇಶದ ರೈತರು ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ರೈತರಿಗೆ ಅನೇಕ ಸಂಘ ಸಂಸ್ಥೆಗಳು ಇವೆ. ರೈತರು ಎಲ್ಲರೂ ಒಂದಾಗಬೇಕು. ಭಾರತದ ರೈತರು ಎಂದು ಘೋಷಿಸಿಕೊಳ್ಳಬೇಕು. ವಿವಿಧ ಸಂಘಟನೆಗಳಿಂದ ವಿವಿಧ ಸಂದೇಶಗಳು ಬರುತ್ತಿವೆ. ರಾಜ್ಯಾಧ್ಯಕ್ಷರಾದ ಕೃಷ್ಣಗೌಡ ಮಾತನಾಡಿದರು. ಈ ಸಮಾರಂಭದಲ್ಲಿ ಬೀರಪ್ಪ ದೇಶ್ನೂರ್, ಗಣೇಶ್ ಇಳಿಗೇರ್, ಸಿದ್ದಪ್ಪ ಉತ್ತಂಗಿ, ಕಂಟಿ, ಮೆಹಬೂಬ್ ಸಾಬ್, ನಾಗರತ್ನ, ಜವರಾಯ ನಾಯಕ್, ಈರಣ್ಣ ಅಂಗಡಿ, ವೆಂಕಟೇಶ್, ರಾಮೇಗೌಡ, ಮಂಗಳಾ, ಜಯಶೀಲ್, ಸುಜಾತ, ರೇಖಾ, ನಾಗವೇಣಿ, ರೈತ ಮುಖಂಡರು ಹಾಗೂ ನಾಯಕರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮೈಸೂರು. ಇನ್ನು ರೆಸಿಗ್ನೇಷನ್ ಕೊಡಬೇಕಾಗಿತ್ತು, ಆದರೂ ಸಹ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರ ಕಾಲದಲ್ಲಿ. ಇದಕ್ಕಾಗಿ ಅವರ ಒಂದು ನೆನಪಿನ ನಾವು ಆಚರಿಸ್ತಾ ಬಂದಿದ್ದೀವಿ. ಅವರ ಒಂದು ಹೆಸರನ್ನು ನೆನಪು ಮಾಡ್ತಾ ಚೌಧರಿ ಚರಣ್ ಸಿಂಗ್ ಅವ್ರನ್ನ ಇವತ್ತು ನೆನಪು ಮಾಡ್ತಾ, ನಂತರ ಇವತ್ತು ನಮ್ಮ ಮೈಸೂರಿನಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ. ಈಗಾಗಲೇ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಅಲ್ಲಿಂದ ಇಲ್ಲಿವರೆಗೆ ಒಂದು ಮೆರವಣಿಗೆಯನ್ನು ಕೂಡ ಮಾಡಿದ್ದೀರಾ, ಬೃಹತ್ ಮೆರವಣಿಗೆ ಮಾಡಿದ್ದೀರಾ ಮತ್ತು ಇವತ್ತು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮೈಸೂರು ಅಂದರೆ ಒಂದು ಸಾಂಸ್ಕೃತಿಕ ನಗರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದಸರಾಕ್ಕೆ ಇದು ಬಹಳ ಒಂದು ಹೆಸರಾಗಿರುವಂಥದ್ದು ಈ ನಗರ. ಸಂಸ್ಕೃತ ಜೊತೆಗೆ ಈ ಒಂದು ಎಲ್ಲಕ್ಕಿಂತ ದೊಡ್ಡ ಒಂದು ಆಚರಣೆ ನಮ್ಮ ಮೈಸೂರು ದಸರಾ. ಮೂಲತಃ ಹೌದು, ಇದು ತಾಯಿ ಚಾಮುಂಡೇಶ್ವರಿ ಆರಾಧನೆ ಮಾಡುವಂಥದ್ದು ಒಂದು ಕಾಲ. ಆದರೆ ಅದರ ಜೊತೆಗೆ ಅಂದರೆ ಪ್ರಾಚೀನ ಭಾರತದಿಂದ ಇವತ್ತವರೆಗೂ ಆ ದಸರಾ ಒಂದು ಮೂಲ ಉದ್ದೇಶನೂ ಕೂಡ ನಮ್ಮ ರೈತರಿಗೆ ಒಳ್ಳೆಯದಾಗಬೇಕು. ರೈತರಲ್ಲಿ ಬರುವಂಥದ್ದೆಲ್ಲ ಉತ್ಪನ್ನಗಳು ಅವರ ಬೆಲೆ ಅದು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಒಂದು ಹಿತಕ್ಕಾಗಿ ಎಲ್ಲ ಒಳ್ಳೇದಾಗಬೇಕು ಅಂತ ಈ ದಸರಾ ಒಂದು ಮೂಲ ಒಂದು ಉದ್ದೇಶ. ಅದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಒಳ್ಳೆ ಮಳೆ ಬರಬೇಕು, ರೈತರ ಹಿತಕ್ಕಾಗಿ ನಾವು ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಆಗಬೇಕು ಅಂತ ನಾವು ಕೂಡ ಒಂದು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಕಾರಣ ಏನಂದ್ರೆ ಒಂದೇ, ರೈತರ ಒಂದು ಸಮುದಾಯ ಅವರು ಒಳ್ಳೇದಾದ್ರೆ ಇಡೀ ರಾಷ್ಟ್ರಕ್ಕೆ, ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಮ್ಮ ನಂಬಿಕೆ. ಇದು ಬರೀ ಮೈಸೂರು ಸಂಸ್ಥಾನ ಅಲ್ಲ, ಪ್ರಾಚೀನ ಭಾರತ, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಏನು ವಾಸ್ತವ ಇದ್ದರು ಮತ್ತು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಸಹ ಇದು ಸತ್ಯ. ಇವತ್ತಿನ ಭಾರತದಲ್ಲಿ ನಮ್ಮ ಏನು ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನು ಪರಿವರ್ತನೆ ಮಾಡಿದ್ದಾರೆ. ಇವಾಗ ಅವರು 23 ವರ್ಷ ಮುಂದೆ ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ, ವಿಕಸಿತ ಭಾರತ ಅಂತ. ಇದರ ತತ್ವವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲರ ಜೊತೆಗೆ ಎಲ್ಲರ ಹಿತಕ್ಕಾಗಿ ನಾವು ಮುಂದುವರಿತಾ ಇದ್ದೀವಿ. ಇದರ ಒಂದು ವಿಕಸಿತ ಭಾರತ ಅದು ಯಾವ ಆಧಾರ ಮೇಲೆ ಅದು ನಿರ್ಮಾಣ ಆಗ್ತಾ ಇದೆ ಅಂದರೆ, ಈ ಶ್ರೇಷ್ಠ ಭಾರತ ಯಾವ ಆಧಾರ ಮೇಲೆ ನಿರ್ಮಾಣ ಆಗ್ತಾ ಇದೆ ಅಂದರೆ, ಇದು ರೈತರ ಒಂದು ಸಬಲೀಕರಣ, ರೈತರ ಒಂದು ಒಳ್ಳೆಯದಕ್ಕಾಗಿ ಇದು ಎಲ್ಲ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ಇದು ಒಂದು ಬಲಿಷ್ಠವಾದ ಸ್ತಂಭ ಆಗುತ್ತೆ. ಅಂದರೆ ನಮ್ಮ ರೈತ ಏನು ಆರ್ಥಿಕತೆ ಇದೆ, ವಿಕಸಿತ ಭಾರತ ಒಂದು ಬಲಿಷ್ಠ ಸ್ತಂಭ ಆಗುತ್ತೆ. ನಿಮ್ಮಿಂದಾನೆ, ರೈತ ಸಮುದಾಯದಿಂದಲೇ ಭಾರತದ ಸಮಗ್ರ ಅಭಿವೃದ್ಧಿ ಆಗುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ನಾವು ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲ ರೈತ ಸಂಘದಿಂದ ಧಾರವಾಡ ಜಿಲ್ಲೆಯಿಂದ ಅನ್ನಿಗೇರಿ ಗ್ರಾಮದಿಂದ ಬಂದಿದ್ದೇವೆ. ಸುಮಾರು 1,000ಕ್ಕೂ ಹೆಚ್ಚು ಜನಸಂಖ್ಯೆ ಬಂದಿದ್ದೇವೆ. ಇಲ್ಲಿ ಏನು ಅಂತಂದರೆ, ಇವತ್ತು ರೈತ ವಿಶ್ವ ದಿನಾಚರಣೆ ಇಲ್ಲ, ಏನೋ ಎಲ್ಲವನ್ನು ಹಬ್ಬ ಅಂತ ಬೇರೆ ಬೇರೆ ಇದರಲ್ಲಿ ಮಾಡೋ ಥರ ನಮ್ಮ ರೈತರಿಗೂ ಕೂಡ ಒಂದು ಹಬ್ಬದ ದಿನ ಅಂತ ಇವತ್ತು ಗುರುತಿಸ್ತೀವಿ.
ಪ್ರತಿದಿನ ಕಷ್ಟದಲ್ಲಿ ನಾವು ದುಡಿದು ಹಗಲು ರಾತ್ರಿನೂ ಶ್ರಮಿಸ್ತಿರ್ತೇವೆ. ಇವತ್ತೊಂದು ದಿನ ಖುಷಿಯಾಗಿ ಒಂದು ಹಬ್ಬದ ವಾತಾವರಣ ಇವತ್ತು ನಮ್ಮೆಲ್ಲ ರೈತರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಆಚರಿಸಲಿಕ್ಕೆ ಎಲ್ಲರೂ ಕೂಡ ನಮ್ಮ ಆಲ್ ಓವರ್ ಕರ್ನಾಟಕದಿಂದ ಎಲ್ಲರೂ ಕೂಡ ನಾವು ಇವತ್ತು ರಾಜಧಾನಿ ಅಂತ ಫಸ್ಟ್ ಇದೇ ಇತ್ತು, ಇವಾಗ ಬೆಂಗಳೂರು ರಾಜಧಾನಿ ಆಗಿದೆ. ಮೈಸೂರು ರಾಜರ ಒಂದು ಕ್ಷೇತ್ರದಲ್ಲಿ ನಾವಿಲ್ಲಿ ಇವತ್ತು ವಿಶ್ವ ರೈತ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಜೊತೆಗೆ ರೈತರಿಗೆ ಏನು ಒಂದು ಅನ್ಯಾಯ ಆಗ್ತದೆ ಅದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಅಂತ ಹೇಳಬಾರ್ದು, ಈ ಮೂಲಕ ಹೇಳಿಕ್ಕೆ ಇಷ್ಟಪಡೋದಿಲ್ಲ ನಾನು. ಯಾಕಂದರೆ ಇವತ್ತೊಂದು ಖುಷಿ ವಾತಾವರಣ ಇರಬೇಕಂತ ನಾವು ಯಾವುದೂ ಕೂಡ ಹೋರಾಟವಂತ ಮಾತಾಡೋಕ್ಕಾಗಬಾರ್ದು. ಆದರೂ ಕೂಡ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸರ್ಕಾರ ಏನು ಮಾಡ್ಲಿಕ್ಕಂತಂದರೆ ಕಣ್ಣು ಮುಚ್ಕೊಂಡು ಕೂತಿದೆ. ಇವತ್ತು ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ಯಾಕೆ ಒಂದು ಸೆಷನ್ ನಡೆಸ್ತಾರೆ ಇವರು, ಚಳಿಗಾಲ ಅಧಿವೇಶನ ನಡೆಸಬೇಕಾದ್ರೆ ಭಾಳಷ್ಟು ವಿಧವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕಂತ ಇವರು ಉತ್ತರ ಕರ್ನಾಟಕಕ್ಕೆ ಬರ್ತಾರೆ. ಬಟ್ ಯಾವುದೇ ರೀತಿಯಿಂದ ಕೂಡ ನಮಗೆ ಅಲ್ಲಿ ಯಾವುದೇ ಸಮಸ್ಯೆ ಪರಿಹಾರ ಆಗಲಿಲ್ಲ. ಯಾಕಂತಂದ್ರೆ ಇವರು ಪಂಚಮ ಸಾಲಿ ಹೋರಾಟ ಅಂತ ಇವರು ಒಂದು ಕಡೆ ಬಂದರು, ಆಮೇಲೆ ಮೇಡಮ್ ತಾಯಿಗೊಂದು ಏನೋ ಅಂದ್ರೆ ಅದನ್ನು ತೊಗೊಂಬಂದರು, ಏನೇನೋ ಒಂದು ವಿಧವಾಗಿ ಎಲ್ಲವನ್ನು ಮರೆಸ್ತಾ ರೈತರಿಗೆ ಮಣ್ಣೇರ್ಚುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಇವತ್ತು ಗದಗ ಜಿಲ್ಲೆ ಗದಗ ತಾಲೂಕದಲ್ಲಿ ಇವತ್ತು 9 ಹಳ್ಳಿಯಿಂದ ರೈತರಿಗೆ ಏನು ಕಷ್ಟ ಆಗಿದೆ ಅಂತ ನಾವು ಎಷ್ಟು ಅವ್ರ ಕಡೆ ಪಡ್ಕೊಂಡಿದ್ದೀವಿ. CM ಹತ್ರ ಮನೆ ಹತ್ರ ಹೋದ್ವಿ, ಆ ಸೆಷನ್ ಎಲ್ಲ ಅದನ್ನು ತೆಗಿತಾರೆ ಅಂತ ಅಂದ್ಕೊಂಡ್ವಿ. ಬಟ್ ದರ್ಶನ್ ಪುಟ್ಟಣಿ ಒಂದೆರಡು ಮಾತು ಹೇಳಿದ್ರು ಅದ್ರ ಬಗ್ಗೆ, ಆದರೆ ಯಾರೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. 6.5 ಕೋಟಿ ನಷ್ಟ ಆಗಿಬಿಟ್ಟು ಅಲ್ಲಿ ಇದು NLRM ಅಂಥೇಳಿ ಸಂಜೀವಿನಿ ಒಕ್ಕೂಟದಿಂದ ಭಾಳಷ್ಟು ಸಮಸ್ಯೆ ಆಗಿದ್ದರಿಂದ ನನ್ನೆಲ್ಲ ರೈತ ಮಹಿಳೆಯರಿಗೆ ಭಾಳಷ್ಟು ಕಷ್ಟ ಆಗಿದೆ. ಅದರಲ್ಲಿ ಸಂಜೀವಿನಿ ಒಕ್ಕೂಟದಿಂದ ರೈತ ಮಹಿಳೆಯರನ್ನು ಕಾರ್ಯಕರ್ತೆಯರನ್ನಾಗಿ ತೊಗೊಂಡು 14 ಜನ ಸಿಬ್ಬಂದಿ ತೊಗೊಂಡು ಇವತ್ತು 6.5 ಕೋಟಿ ಅವ್ರ ಮೇಲೆ ಹಾಕಿದ್ದಾರೆ. ಆ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಸುಸೈಡ್ ಆಗುವಂಥ ಮಟ್ಟದಲ್ಲಿದ್ದಾರೆ. ಇವತ್ತು CM ಬಂದರೆ ನಾವು ಕೇಳ್ಕೊತೀವಿ ಅವ್ರನ್ನ. ಎಲ್ಲೋ ಒಂದು ಕಡೆ ರೈತರನ್ನ ಯಾವುದೇ ಸರ್ಕಾರ ಪರಿಗಣಿಸ್ತಾ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾವುದೇ ಸರ್ಕಾರ ಬರೀ ಮನವಿ ಮಾತ್ರ ಕೊಡ್ತಾ ಇರ್ತಾರೆ. ಸರ್ ಏನಾಗಿದೆ ಅಂದರೆ ನಾವು ಕೊಡ್ತಕ್ಕಂಥ ಮನವಿಯನ್ನು ಇವ್ರು ಬೋಂಡ ಕಟ್ಟೋ ಪೇಪರ್ ಥರ ಮಾಡ್ಕೊತಿದ್ದಾರೆ. ನಾವು ಕೊಟ್ಟಿರೋದಿಲ್ಲ ಆ ಥರ ಮಾಡ್ಕೊತಿದ್ದಾರೆ. ಯಾಕೆ ಇವ್ರಿಗೆ ಈ ಥರ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಾರೆ. ಮೋಸ್ಟ್ಲಿ ಅವ್ರು ಕೈ ಒರೆಸ್ಲಿಕ್ಕೇನೋ ಹಾಳಿಬೇಕೇನೋ ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ನಾವು ಕೊಡ್ತಾ ಇರೋದು ಅದಕ್ಕಂತ ಅನಿಸ್ತಾ ಇದೆ. ಯಾವತ್ತೂ ಕೂಡ ಅವ್ರು ರೈತರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇಲ್ಲ. ರೈತರು ಇದ್ದಾರಂತ ಕೂಡ ಮರಿತಾ ಇದ್ದಾರೆ ಇವತ್ತು ರೈತ ಬೆಳೆದಂಥ ಹಣ್ಣವನ್ನು ತಿಂತಕ್ಕಂಥವ್ರಿಗೆ ದುಡ್ಡಂತೂ ತಿನ್ನಕ್ಕಾಗಲ್ಲ ಅಥವಾ ಮಣ್ಣು ತಿನ್ನಕ್ಕಾಗಲ್ಲ. ಅದನ್ನು ಕೂಡ ಇವರಿಗೆ ಪರಿಜ್ಞಾನ ಇಲ್ಲಲ್ಲ ಅಂತ ನಮ್ಗೆ ಒಂಥರ ನೋವಾಗಿ. ರೈತರಿಗೆ ಶಾಶ್ವತವಾಗಿ ಒಂದು ಪರಿಹಾರ ಕಂಡುಕೊಡೋದು ನಿಮಗೆ ಆಗ್ತಾ ಇಲ್ವಾ ಅಂತ ಸರ್ಕಾರಕ್ಕೆ ಎಲ್ಲಾಗುತ್ತೆ ಇವರಿಗೆ? ಇವ್ರದ್ದೇ ಇವ್ರು ಮುಚ್ಕೊಳಕ್ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಇವತ್ತು BJP ಸರ್ಕಾರ ಆಗಿರ್ಬೋದು, ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅವ್ರ ಮೇಲೆ ಇವ್ರು ಧಿಕ್ಕಾರಕ್ಕೆ ಹೋಗ್ತಾರೆ, ಇವ್ರ ಮೇಲೆ ಅವ್ರು ಧಿಕ್ಕಾರಕ್ಕೆ ಹೋಗ್ತಾರೆ, ಇವರೇ ಧಿಕ್ಕಾರಕ್ಕೆ ಹೋಗ್ಕೊಂತಾರೆ. ನಾವು ಹೋಗಿ ಧಿಕ್ಕಾರ ಇವ್ರಿಗೆ ಎಲ್ಲಿ ಕೇಳಬೇಕು? ಎಲ್ಲ ಒಂದು ಕಡೆ ರೈತರನ್ನ ಒಂಥರ ಬಡಪಾಯಿ ಥರ ನೋಡ್ತಾ ಇದೆಯಾ ಅಂತ. ನಿನ್ನೆ ಕೂಡ ಒಂದು ಇನ್ಸ್ಟಿಟ್ಯೂಟ್ ನಡೆಸಿ ಸರ್, ಇವತ್ತು ನಾವು ರೈತರು ನಾವು 2 ಬೋಗಿ ಹಾಕ್ರಿ ಅಂತ ಕೇಳ್ಕೊಂಡು ಲೆಟರ್ ಕೂಡ ಕೊಟ್ಟಿದ್ದೀವಿ. ನಮ್ಮ ಕಡೆ ಲೆಟರ್ ಕೂಡ ಇದೆ, ಆದರೂ ಕೂಡ ಹಾಕಿರಲಿಲ್ಲ ಇವರು. ನಾವೆಲ್ಲ ಹೆಣ್ಮಕ್ಳು ಇಲ್ಲಿ ಮೆಟ್ಲು ಇರುತ್ತಲ್ಲ ಟ್ರೈನಲ್ಲಿ, ಅಂತಲ್ಲೆಲ್ಲ ಹೆಣ್ಮಕ್ಳು ಕೂತ್ಕೊಂಡು ಒಂದೇ ಸಮ ನೈಟ್ ಎಲ್ಲ ಅಲ್ಲಿಂದ ಒಂದು 10 ಅವರ್ ಜರ್ನಿಯಲ್ಲಿ ನಿಂತ್ಕೊಂಡೇ ಬಂದಿದ್ದೀವಿ. ಚೆಕಿಂಗರ್ ಬಂದು ಮೇಡಮ್ ಹೇಳ್ತಾಳೆ, ನೀವು ಬಡವರಾಗಿ ಬಡವ್ರ ಥರ ಮಾತಾಡಿ ಅಂತ. ನಾವು ಬಡವ್ರ ಬೆಲೆ ಇಲ್ವಾ? ನಾವು ದುಡಿದು ಕೊಟ್ಟರೆ ನಾವು ಮಾಡಿದರೆ ಇವ್ರು ಅನ್ನ ತಿಂತಾರೆ. ಇವ್ರು ಕೊಡತಕ್ಕಂಥ 1 ಲಕ್ಷ ದೊಡ್ಡದಲ್ಲ ಅವ್ರಿಗೆ ಪೇಮೆಂಟ್ ಅವ್ರಿಗೆ ದೊಡ್ಡದು ಅವ್ರಿಗಾಗಿರ್ಬೋದು. ಬಟ್ ನಮ್ಗೆ ಅದು ಯಾವುದೂ ಅಲ್ಲ. 4 ಮೇರಿನಲ್ಲಿ ತೆಗಿತೇವೆ ನಾವು, ಅವ್ರು ತೆಗಿತಕ್ಕಂಥ ದುಡ್ಡು. ಮಳೆ ಸರಿಯಾಗಿ ಆಗದೆ ಇರೋಕ್ಕೋಸ್ಕರ ಈ ಸರ್ಕಾರಕ್ಕೆ ನಾವು ಕೇಳ್ಕೊತೇವೆ, ನಮ್ಗೆ ಅನ್ಯಾಯ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಒದಗಿಸ್ರಿ. ಏನೋ ಒಂದು ಕಷ್ಟ ಕಾಲದಲ್ಲಿ ಇವತ್ತು ಅವ್ರೇನು ಕೊಡಬೇಕಾಗಿದ್ದು ಅವ್ರು ತಮ್ಮ ಸ್ವಂತ ಹಣದಿಂದ ನಮಗೆ ಕೊಡೋದಲ್ಲ. ಇವತ್ತು ನಾವು ಕಟ್ತಕ್ಕಂಥ ಟ್ಯಾಕ್ಸ್, ನಮ್ಮ ರೈತರ ಕಡೆಯಿಂದ GST CST ಅಂತ ಪ್ರತಿಯೊಂದು ತೊಗೊತಾರಲ್ಲ ಇವರು. ಆಮೇಲೆ ರೈತರು ಬೆಳೆ ಬಂದಾಗ ಏನು ಮಾಡ್ತಾರೆ? ರೈತರು ಬೆಳೆ ಬಂದಾಗ ಬೆಲೆ ಏರಿಕೆ ಮಾಡ್ತಾರೆ. ಯಾವುದೇ ಇಲ್ಲ ಅಂತಂದಾಗ ನಾವೇ ಅದನ್ನು ಅವ್ರ ಅಂಗಡಿ ಕಡೆ ಕೊಂಡ್ಕೊಳ್ಳೋಕೆ ಹೋದಾಗ ಡಬಲ್ ರೇಟಲ್ಲಿ ನಮಗೆ ಕೊಡ್ತಾರೆ. ಕೊನೆದಾಗಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬರ್ತೀರಾ ರೈತರ ಪರವಾಗಿ? ಸರ್ಕಾರಕ್ಕೆ ಸರ್ ನಾನು ಒಂದು ನೋವು, ಭಾಳಷ್ಟು ನೋವು ಅನಿಸ್ತಾ ಇದೆ. ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಾಗಿ ಭಾಳಷ್ಟು ರೈತರಿಗೆ ಕಷ್ಟ ಆಗಿದೆ. ಈ ಸಂದರ್ಭದೊಳಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ನೀವು ಹೊಡೆದಾಡೋದು ಬಿಟ್ಟು ಮೊದಲು ರೈತರ ಬಗ್ಗೆ ನೀವು ಕಣ್ಣು ಹೆಚ್ಕೊಂಡು ನೋಡಿದ್ರೆ ಇವತ್ತು ಮುಂದಿನ 2028ರಲ್ಲಿ ನೀವು ಅಧಿಕಾರದಲ್ಲಿ ಇರ್ತೀರ. ಇಲ್ಲ ಅಂದರೆ ನಮ್ಮ ಸರ್ಕಾರ ನಮ್ದು ಆಗ್ತೈತಿ ಅಂತ ಎಚ್ಚರಿಕೆ ಕೊಡೋಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೈಸೂರು ಚಾಮುಂಡಮ್ಮನ ಆಶೀರ್ವಾದದೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಋಣವನ್ನು ತೀರಿಸಲಿಕ್ಕೆ ಇಡೀ ರಾಜ್ಯದ 31 ಜಿಲ್ಲೆಯ ರೈತ ಮುಖಂಡರು, ರೈತ ಮಹಿಳೆಯರು ಇವತ್ತೇನು ಸಾವಿರಾರು ಸಂಖ್ಯೆಯಲ್ಲಿ ಮೈಸೂರು ಮಹಾರಾಜರಿಗೆ ಒಂದು ಅಭಿನಂದನೆ ಮಾಡಬೇಕು. ಮಹಾರಾಜರ ಕೈಲೇ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಂತೇಳಿ ನಾವು 6 ತಿಂಗಳಿಂದಲೇ ನಮ್ಮೆಲ್ಲ ಹಿರಿಯ ಮುಖಂಡರುಗಳೇನು ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಯದುವೀರ್ ಕೃಷ್ಣದತ್ತ ಒಡೆಯರು ನಮಗೆ ಅವಕಾಶವನ್ನು ಮಾಡಿಕೊಟ್ರು. ಅದರಿಂದಾಗಿ ಇನ್ನೇನೋ ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮಕ್ಕೆ ಆಸೀನ ಆಗ್ತಾರೆ. ಈಗ ನಾವು ಎತ್ತುಗಾಡಿಗೆ ಪೂಜೆ ಮಾಡಿಸಿ ಮಹಾರಾಜರ ಕೈ ಚಾಲನೆ ಕೊಟ್ಟು ಆಡಿ ಸರ್ಕಲ್ಲು ಮತ್ತು ಚಾಮರಾಜ ಒಡೆಯವ್ರಿಗೆ ಮಾಲಾರ್ಪಣೆ ಮಾಡಿ
ಗಾಂಧಿ ಸರ್ಕಲ್ಗೆ ಹೋಗಿ ಗಾಂಧೀಜಿಯವ್ರಿಗೊಂದು ಮಾಲಾರ್ಪಣೆ ಮಾಡಿ ಅದಾದಮೇಲೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಸುಮಾರು ಎಷ್ಟು ಜನ ಬಂದು ಸೇರಿದ್ರು ಸರ್ ಈಗ ಆಲ್ರೆಡಿ 5,000 ಜನ ಈಗಾಗಲೇ ಈಗ ವೇದಿಕೆಗೆ ಸಜ್ಜಾಗಿದ್ದಾರೆ. ಜೊತೆಗೆ ಇನ್ನೂ ನಮ್ಮ ಗ್ರಾಮಾಂತರಗಳಿಂದ ಬಸ್ಗಳು ಬರ್ತಾ ಇದೆ. ಇನ್ನೂ 2 ಟ್ರೈನ್ ಉತ್ತರಗಡದಿಂದ 10:30-11 ಗಂಟೆಗೆ ರೀಚ್ ಆಗ್ತದೆ. ರೈಲ್ವೆ ಸ್ಟೇಷನ್ ಜನ ಬರ್ತಾ ಇದೆ. ಒಟ್ಟು ಒಂದು 8,000 ಜನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನವಿ ಏನಾದ್ರು ರೈತರ ಪರವಾಗಿ ತೊಂದರೆ ಮನವಿ ಏನಾದ್ರು ಈಗ ರೈತರ ಪರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಹಾಕಬೇಕು. ವಿದ್ಯುತ್ಗೆ 10 ಗಂಟೆ ಉಚಿತವಾಗಿ ನಿರಂತರವಾಗಿ ಪಂಪ್ಸೆಟ್ ಕರೆಂಟ್ ಕೊಡಬೇಕು. ಜೊತೆಗೆ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಫ್ರೀ ಕೊಡಬೇಕು. ಖಾಸಗಿ ಹಾಸ್ಪಿಟಲ್ಗಳಲ್ಲಿ 50% ರೈತ ಕುಟುಂಬಗಳಿಗೆ ಸಬ್ಸಿಡಿ ಕೊಡಬೇಕು. ಜೊತೆಗೆ ಇಡೀ ರಾಜ್ಯದ ಎಲ್ಲ ರೈತರ ಪರವಾಗಿ ಸರ್ಕಾರ ಬರೀ ಹೋರಾಟ ಮಾತ್ರ ಸೀಮಿತ ಆಗ್ತಿದ್ದಿಲ್ಲ ಸರ್. ಬಟ್ ರೈತರಿಗೋಸ್ಕರ ಒಂದೇನಾದ್ರು ಸಂಶೋಧನೆ ಸರ್ ಕೆಲವರು ಏನಾಗಿದ್ದಾರೆ ರೈತರನ್ನ ದಿಕ್ತಪ್ಪಿಸೋ ವಿಚಾರದಲ್ಲಿ ರೈತರನ್ನ ಬುಡ್ಡಿ ಹಾಕೊಂಡು ಹೋಲಿಸ್ಕೊಟ್ಟು ರಾತ್ರಿ ಹೋಗಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಮಂತ್ರಿಗಳ ಮನೆ ಕಾಲು ಕಟ್ಕೊಂಡು ಬಂದಿರೋದು ನಾವು ತಾವು ನೋಡಿದ್ದೀವಿ. ಇನ್ನು ಮುಂದೆ ಆ ರೀತಿ ನಡೆಯುವುದಿಲ್ಲ. ಉತ್ತರ ಕನ್ನಡ ಜನತೆ ಯಾರ್ಯಾರು ಬಂದು ಕರ್ಕೊಬಂದು ಟೌನ್ ಹಾಲ್ನಲ್ಲಿ ಬೆಂಗಳೂರು ಮೈಸೂರು ಮೆಜೆಸ್ಟಿಕ್ನಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ವಿಧಾನಸೌಧದಲ್ಲಿ ತಗೊಂಡು ಬಂಡವಾಳ ಮಾಡ್ಕೊಂಡು ರೈತರು ತಲೆ ತೋರಿಸಿ ರಾತ್ರಿ AC ರೂಮಲ್ಲಿ ವ್ಯಾಪಾರ ಮಾಡಿರೋದು ನೋಡಿದ್ದೀವಿ. ಇನ್ನು ಮುಂದೆ ಆ ರೀತಿ ನಡೆಯುವುದಿಲ್ಲ. ಇಡೀ ನಮ್ಮ ಉಸಿರಿರೋ ತನಕ ಒಕ್ಕೂಟ ಏನು ಕರ್ನಾಟಕ ರಾಜರೈ ಸಂಘ ಮಹಾ ಒಕ್ಕೂಟ ಏನಿದೆ, ಬೀರಪ್ಪ ಮಹಾಸಂಘಗಳ ಒಕ್ಕೂಟ ಏನಿದೆ, ಬೀರಪ್ಪ ದೇಶನೂರವರ ಸಾರಥ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸಮಕಾಲದಿಂದ ಹೋರಾಟ ಮಾಡ್ಕೊಂಡಂಥ ಬೀರಪ್ಪ ದೇಶನೂರವರ ಸಮ್ಮುಖದಲ್ಲಿ ಇವತ್ತೇನು ರಾಜ್ಯದ ಉದ್ಯೋಗಕ್ಕೂ ಯಾವುದೇ ಕಾರಣಕ್ಕೂ ಒಬ್ಬ ರೈತನಿಗೆ ಅನ್ಯಾಯ ಆಗದ ಥರ ಈ ಸರ್ಕಾರ